ನೋಡಿ, ಭಾಳ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಸದಸ್ಯನಾಗಿ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಬಂದ ನಂತರ ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಯಲ್ಲಿ ಇದ್ದೇನೆ. ನಾನು ಪಕ್ಷ ಸಂಘಟನೆಯಲ್ಲಿ ಯಾವ ಥರ ನಾನು ಪಕ್ಷ ಸಂಘಟನೆ ಮಾಡಿದೆ ಅಂತ ಅಂದರೆ, ನನ್ನ ಗುರಿ ಒಂದೇ, ಹಾಸನ ಜಿಲ್ಲೆಯಲ್ಲಿ ಭ್ರಷ್ಟ ರಾಜಕಾರಣಿಗಳು ತೊಲಗಬೇಕು. ಯಾವುದೇ ಪಕ್ಷ ಆಗಿರಲಿ, ಅಲ್ಲಿ ಈ ವಲಸು ರಾಜಕೀಯ ಮಾಡೋ ಅಂಥವ್ರು, ದುಡ್ಡು ಹೊಡೆದು ಲೂಟ್ ಮಾಡಿ ಈ ದೇಶವನ್ನು ಹಾಳು ಮಾಡೋ ಅಂಥವ್ರು ಅಂಥವ್ರಿರ್ಬೋದು. ವಿದ್ಯಾ ಭಾಳ ಎಜುಕೇಟೆಡ್ ಪರ್ಸನ್ಸ್ಗಳು, ಬುದ್ಧಿಜೀವಿಗಳು, ಸಮಾಜದ ಬಗ್ಗೆ ಚಿಂತನೆ ಇರೋಂಥ ರಾಜಕೀಯಕ್ಕೆ ಬರಬೇಕು ನನ್ನ ಕಳಕಳಿ ಇತ್ತು. ಅಲ್ಲಿ ನಾನು ರೇವಣ್ಣವ್ರ ಕುಟುಂಬದಿಂದ ನೊಂದಿರೋವಂಥದ್ದು ಅದು ಹೇಳೋಕ್ಕೋರೆ ಒಂದು ದಿವಸ ಆಗ್ತದೆ. ಅದು ಆ ನೋವಿಗೆ ರಾಜಕೀಯ ಪ್ರವೇಶ ಮಾಡಲೇಬೇಕಂತ ಬಂದೆ. ನಾನಲ್ಲಿ ತಾಲೂಕು ಅಧ್ಯಕ್ಷ ಆದೆ, ಆಮೇಲೆ ಜಿಲ್ಲಾಧ್ಯಕ್ಷ ಆದೆ, ರೈತ ಸಂಘದ ಜಿಲ್ಲಾಧ್ಯಕ್ಷ ಆದೆ, ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ KDP ಸದಸ್ಯನಾದೆ. ನಾನು ಕಾಂಗ್ರೆಸ್ಸಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೆ. ನಾನು ಎಲ್ಲ ಹುದ್ದೆಯನ್ನು ಕೊಟ್ಟು, ಬಟ್ ಆದರೆ ಅವ್ರ ನಡೆ ನುಡಿ ಕಾಂಗ್ರೆಸ್ನವರ ಸಂಸ್ಕೃತಿ ಸ್ವಲ್ಪ ಬದಲಾಯ್ತಾ ಬಂತು. ಹಳೆ ತಲೆಗಳು ಯಾವಾಗ ಹೋಗ್ತಾ ಬಂದವೋ ಹೊಸ ತಲೆಗಳು ಬಂದ ತಕ್ಷಣ ಬದಲಾಯ್ತಾ ಬಂತು. ಅನಿವಾರ್ಯವಾಗಿ ನಾನು ಪಕ್ಷ ಬಿಟ್ಟು BJP ಪಕ್ಷಕ್ಕೆ ಬಂದೆ. ಅಲ್ಲಿ ಪಕ್ಷಕ್ಕೆ ಬಂದು ಸಕ್ರಿಯವಾಗಿ 5 ವರ್ಷ ಕೆಲಸ ಮಾಡಿದೆ. ನಾನು ಕೆಲಸ ಮಾಡಿದಾಗ ನಮ್ಮ ದುರಾದೃಷ್ಟ ಕೋವಿಡ್ ಸ್ಟಾರ್ಟ್ ಆಯಿತು. ಆ ಕೋವಿಡ್ ಸ್ಟಾರ್ಟ್ ಆದಾಗ ಆರ್ಥಿಕ ಚೆನ್ನಾಗಿದ್ದೆ. ನಾನಲ್ಲಿ ಕೆಲವರು ಮೂರ್ಖರು TV ಮಾಧ್ಯಮದಲ್ಲಿ ಏನೇನು ಹೇಳ್ತಾರೆ, ವಸೂಲಿ ಮಾಡ್ತಾನೆ, ಅದು ಮಾಡ್ತೀನಿ. ಅವ್ರಿಗೆ ನನಗೆ ಗೊತ್ತಿಲ್ಲ ನನ್ನ ಆಸ್ತಿ ಎಷ್ಟಿದೆ, ನನ್ನ ವ್ಯವಹಾರ ಏನು, ನಾನು ಎಲ್ಲೆಲ್ಲಿ ಏನು ಮಾಡ್ತೀನಿ, ಕೆಲವರಿಗೆ ಗೊತ್ತಿಲ್ಲ. ಅದು ಕೆಲವರು ನನ್ನ ಅಫಿಡೇವಿಟಲ್ಲಿ ಇದೆ. ಅದು ಈ ಕೆಲವರು ಮತ್ತೆ ಚಟಕ್ಕೋಸ್ಕರ ಬಂದು ಮಾತಾಡ್ತಾರೆ ಮಾಧ್ಯಮದಲ್ಲಿ, ದೇವರಾಜೇಗೌಡರು ಹಾಗೆ ಹೀಗೆ ಅಂತೇಳಿ. ಯಾರು ರಾಜ್ಯ ಈ ಇಡೀ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ ದೇವರಾಜೇಗೌಡರಿಗೆ ಇವತ್ತು ನಾನು ಇಷ್ಟು ದುಡ್ಡನ್ನು ₹100 ದುಡ್ಡನ್ನು ಕೊಡ್ತಾಯಿನಿ ಅಂತೇಳಿ ಅವ್ರು ಮುಂದೆ ಬಂದು ಹೇಳಕ್ಕೆ ಹೇಳಿ, ದೇವರಾಜೇಗೌಡರಿಗೆ ಇವತ್ತು ನಾನು ಕೊಟ್ಟಿದ್ದೀನಿ ₹100. ದೇವರಾಜೇಗೌಡರು ಯಾವುದೋ ಒಂದು ಕಾರ್ಯಕ್ರಮ ಮಾಡೋಕ್ಕೆ ₹100 ಇಸ್ಕೊ ಬಂದಿದ್ದಾರೆ, ಇಲ್ಲ ಅವ್ರಿಗೆ ಸ್ವಂತಕ್ಕೆ ₹100 ಇಸ್ಕೊ ಬಂದಿದ್ದಾರೆ. ಯಾವುದೋ ಒಂದು ₹100 ಅಧಿಕಾರಿಗಳು ಕೊಟ್ಟವ್ರ ತೋರಿಸ್ಲಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ನಾನು ದೇವರಾಜೇಗೌಡರು ರೇವಣ್ಣನ ಫ್ಯಾಮಿಲಿನೇ ಬಿಡ್ಲಿಲ್ಲ, ದೇವರಾಜೇಗೌಡರ ವಿರುದ್ಧ ಆರೋಪ ಮಾಡಕ್ಕಾಗುತ್ತಾ ನಾವು ಅನ್ನೋ ಒಂದು ಭಯ ಜನರಲ್ಲಿ ಇದೆಯಾ? ಇಲ್ಲ, ಆ ಥರ ಏನಿಲ್ಲ. ಸತ್ಯಾಂಶ ಎಲ್ಲ ಒಂದೇ. ಅಲ್ಲಿ ಈಗ ನೋಡಿ, ಕೋವಿಡ್ ಸಂದರ್ಭದಲ್ಲಿ ನನ್ನ ಪಕ್ಷ ಯಾಕೆ ಗುರುತಿಸ್ತು ಅನ್ನೋದಕ್ಕೆ ಸುಮಾರು ಬಹಳ ದೊಡ್ಡ ಮಟ್ಟಕ್ಕೆ, ಯಾಕಂದ್ರೆ ನನ್ನ ಮಾಧ್ಯಮದ ಮುಂದೆ ಎಷ್ಟು ಅಮೌಂಟ್ ಅಂತ ಹೇಳಿದರೆ ಅದು ನನ್ನ ಮುಂದೆ ಎಲ್ಲ ಲೆಕ್ಕ ಕೊಡಬೇಕಾಗ್ತದೆ. ಅದು ತಪ್ಪಾಗ್ತದೆ. ಅದರಲ್ಲಿ ನನ್ನ ಶಕ್ತಿ ಮೀರಿ ಭಾಳ ದೊಡ್ಡ ಮಟ್ಟದ ಹಣವನ್ನು ನಾನು ಒಂದು ಕಡೆ ನಾನು ಮಾಡಿಕೊಂಡಿದ್ದೇನೆ. ನನಗೆ ಅನ್ನಿಸ್ತು, ಇಲ್ಲಿ ನನಗೆ 3rd ಟೈಮ್ ಕೋವಿಡ್ ಆಯಿತು. ನನಗೆ 3 ಟೈಮ್ ಕೋವಿಡ್ ಆಯಿತು. ಬಟ್ ಮೆಡಿಸಿನ್ಸ್ ತೊಗೊಂಡಿದ್ದೀನಿ. ನಮಗೆ ಮೆಡಿಸಿನ್ಸ್ ಗೊತ್ತಿಲ್ಲ, ಯಾವ ಮೆಡಿಸಿನ್ ತೊಗೊಂಡು ಗೊತ್ತಿಲ್ಲ ನನಗೆ. ಅಲ್ಲಿ 5 ಡೋಸ್ ಮೆಡಿಸಿನ್ಸ್ ತೊಗೊಬಿಟ್ಟೆ ನಾನು. ಲಾಸ್ಟ್ ತುಂಬ ಸೀರಿಯಸ್ ಆಗ್ಬಿಡ್ತು ನನಗೆ. ಅಲ್ಲಿ ಕಾರಣ ಹೆಂಗೆ ಅಂತಂದರೆ, ಯಡಿಯೂರಪ್ಪಾಜಿ ನಾನು ಗೋಪಾಲಯ್ಯ ಅವರು ಮನೇಲಿ ಕೂತಿದ್ದಾಗ ಯಡಿಯೂರಪ್ಪ ಅವರು ಟೆಸ್ಟ್ ಮಾಡಿಸಿ ಕಳಿಸಿದ್ರು. ಅಲ್ಲಿ ಅವ್ರಿಗೆ ರಿಪೋರ್ಟ್ ಬಂದ್ಬಿಟ್ಟು ಪಾಸಿಟಿವ್ ಆಯಿತು. ಮಣಿಪಾಲ್ ಹಾಸ್ಪಿಟಲ್ ಶಿಫ್ಟ್ ಆದ್ರು. ಅಲ್ಲಿ ಆಮೇಲೆ ಗೋಪಾಲಯ್ಯರಿಗೆ ಡೌಟ್ ಬಂತು. ಗೋಪಾಲಯ್ಯವ್ರಿಗೆ ಗೊತ್ತಾಯಿತು, ಅವ್ರಿಗೂ ಕೋವಿಡ್ ಆಗಿದೆ ಅಂತ. ಅವರು ಮಣಿಪಾಲ್ ಶಿಫ್ಟ್ ಆದರು. ನಾನು ಆ ಮಟ್ಟಕ್ಕೆ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಬೇಡ ಅಂತಂದೇಳಿ ನಾನು ಮನೇಲಿ ಇಟ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡೆ, ಹುಷಾರಾದೆ ನಾನು. ಸೊ ಸಾವು ಬದುಕು ಅನ್ನೋದನ್ನು ನನಗೆ ಅರ್ಧ ಗಂಟೆ ಕಲಿಸ್ಬಿಡ್ತು ಪಾಠ. ಅದು ಆ ಕೋವಿಡ್ ಆದಂಥ ಸಂದರ್ಭದಲ್ಲಿ ಆ ಸನ್ನಿವೇಶ ಕ್ರಿಯೇಟ್ ಆಗ್ತಲ್ಲ, ಆಗಲ್ಲಿ ಬದುಕು ಇಷ್ಟೇ ಅನ್ಸ್ಬಿಡ್ತು ನನಗೆ. ಅಲ್ಲಿ ನಾವು ಬಹಳ ನೋಡಿದ್ವಿ ಕೋವಿಡ್ ಸಂದರ್ಭದಲ್ಲಿ ಹೊಳೆನರಸೀಪುರದಲ್ಲಿ ನೀವೊಂದು ಕ್ಯಾಂಪೇನೇ ಮಾಡಿದ್ರಿ. ಹೌದು ನೋಡಿ, ಬಹಳ ಪ್ರಮುಖವಾಗಿ ಯಾರು ಹೇಳಿದ್ರೆ ಗೊತ್ತಿಲ್ಲ. ಅಲ್ಲಿ ನಾನು ಆತ್ಮಸ್ಥೈರ್ಯ ಸಂಜೀವಿನಿ ಕೋವಿಡ್ ಕೇರ್ ಕಾಲ್ ಸೆಂಟರ್ ಅಂತಂದೇಳಿ ನಾನು ಒಂದು ಸಂಸ್ಥೆಯನ್ನು ಓಪನ್ ಮಾಡಿದೆ ಹಾಸನದಲ್ಲಿ. ಕೆಲವು ಮೂರ್ಖರು ಮಾತಾಡ್ತಾರೆ ಅವನೇನು ಮಾಡ್ಯಾನೆ ಅಂತೇಳಿ. ಒಂದು 20 ಜನ ಸ್ಟಾಫು. ಭಾಳ ನಾನು ತುಂಬ ಧನ್ಯವಾದ ಹೇಳ್ತೀನಿ ನಮ್ಮ ಡಾಕ್ಟರ್ ಸತೀಶ್ ಅವರಿಗೆ, DHO ಆಗಿದ್ರು. ಎವ್ರಿ ಡೇ ಕೋವಿಡ್ ಲೀಸ್ಟ್ ಕೊಡೋರು ನನಗೆ. ಅವತ್ತಿನ ಜಿಲ್ಲಾಧಿಕಾರಿ ಭಾಳ ಗ್ರೇಟ್. ನಾವು ಎಷ್ಟು ಕೂಡ ಹೊಗಳಿದ್ದು ಸಾಲದ ಅವ್ರದಲ್ಲಿ. ಆ ಜಿಲ್ಲಾಧಿಕಾರಿ ನನಗೆ ಅಧಿಕಾರ ಕೊಟ್ಬಿಟ್ರು. ನಾನು ಲೆಟರ್ ಕೊಟ್ಟಿದ್ದೇನೆ, ಅಲ್ಲಿ ಆಯ್ತು ನೀವು ಮಾಡಿ ಅಂತ ಅಂದರು. ಎವ್ರಿ ಡೇ ಲೀಸ್ಟ್ ಕೊಡೋರು. ಸರ್, ನಾನು ಸೂರತ್ತಿಂದ ಮೆಡಿಸಿನ್ಸ್ ತೆಗಿತೇನೆ. ನಾನು ₹1,000 ಮೆಡಿಸಿನ್ಸು. ಆ ಮೆಡಿಸಿನ್ಸ್ ತಂದು ನಾನಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ಲ, ಡೈಲಿ ಪಟ್ಟಿ ಬರೋದು ನನಗೆ. ಅಲ್ಲಿ ಪ್ರತಿ ದಿವಸ ಅವ್ರ ಮನೆಗೆ ಹೋಗಿ ನಾನು ಮೆಡಿಸಿನ್ಸ್ ತಲುಪಿಸ್ತಾ ಇದ್ದೆ. ನಾನು ಯಾರು ಕೋವಿಡ್ ಪೇಷಂಟ್ಗಳಿಗೆ, ಯಾರ್ಯಾರು ಕೋವಿಡ್ ಪೇಷಂಟ್ ಇದ್ದಾರೆ ಅವ್ರ ಮನೇಲಿ ಚೆಕ್ ಮಾಡಿ ಅಲ್ಲಿ ಒಂದು ಕಿಟ್ ಇತ್ತು. ಅಲ್ಲಿ ಆತ್ಮಸ್ಥೈರ್ಯ ಸಂಜೀವಿನಿ ಕೋವಿಡ್ ಕೇರ್ ಕಾಲ್ ಸೆಂಟರ್ ಕಿಟ್. ಅದು ಅದರಲ್ಲಿ ನಂದು ಮತ್ತು ಗೋಪಾಲಯ್ಯರ ಫೋಟೋ ಇತ್ತು. ಅದರಲ್ಲಿ ₹1,850 ಆ ಮೆಡಿಸಿನ್ಸ್ ಕಿಟ್. ಅದು ಇವತ್ತು ಹೊರಗಡೆ ತಗೋತೀವಿ. ಅವತ್ತಿನ ಟೈಮ್ 10,000 ಕೊಟ್ಟಿಲ್ಲ ಕಿಟ್. ಅದು ನನಗೆ ಬಿದ್ದಿತ್ತು ₹1,800 ಕಿಟ್ ಅಷ್ಟೇ. ಅದು ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬ ಪೂರ್ತಿ ಕುಂತ್ಕೊಂಡು ಕೆಲಸ ಮಾಡಿವ. ಒಂದು 20 ಜನ ಸ್ಟಾಫಲ್ಲಿ ಮೆಡಿಸಿನ್ಸ್ ಕೊಡಿವ ನಾವಲ್ಲಿ. ಸರ್, ಯಾರಾದ್ರೂ ಹಾಸನದಲ್ಲಿ ಆ ಸಂದರ್ಭದಲ್ಲಿ ಎಷ್ಟೋ ಜನ ಆಂಬುಲೆನ್ಸ್ನಲ್ಲಿದ್ದರು, ಒಬ್ಬ ಆಂಬುಲೆನ್ಸ್ ಕೊಡಲಿಲ್ಲ. ಅಲ್ಲಿ ಒಂದು ಸತ್ಯ ಘಟನೆ ಹೇಳ್ತೀನಿ. ಆ ಟೈಮಿಗೆ ನನ್ನ ಅತ್ತೆ ತೀರೋಗ್ತಾರೆ. ಹೊಸಕೊಪ್ಪಲಲ್ಲಿ ನನ್ನ ಅತ್ತೆ ಎಕ್ಸ್ಪೈರ್ ಆಯ್ತಾರೆ. ಕೋವಿಡ್ ಸತ್ತೋಗಲ್ಲ, ಕ್ಯಾನ್ಸರಿಂದ ಸತ್ತೋಗ್ತಾರೆ ಅವರು. ಆ ಬಾಡಿಯನ್ನು ಜಕ್ಕೆನಹಳ್ಳಿ ತಗೊಂಡು ಹೋಗೋಕ್ಕೆ, ಹೊಸಕೊಪ್ಪಲಿಂದ ಜಕ್ಕೆನಹಳ್ಳಿಗೆ ಒಂದು 10 ಕಿಲೋಮೀಟರ್ ದೂರ ಇರ್ಬೋದು. ಸರ್, 55,000 ಕೊಡ್ತೀನಿ ನಾನು ಬಾಡಿ ತಗೊಂಡು ಹೋಗೋಕ್ಕೆ. ಆಂಬುಲೆನ್ಸ್ ಡಿಮ್ಯಾಂಡು. ಆಗ ಏನು ಯತ್ನೆ ಮಾಡಿದೆ ಅಂತಂದರೆ ಒಂದು ಆಂಬುಲೆನ್ಸ್ ತರಲೇಬೇಕು ಅಂತೇಳಿ. ಸರ್, ನಾನೇ ಹೋದೆ.
ಕುಶಾಲನಗರಕ್ಕೆ ಹೋಗಿ ಒಂದು ಟಿ ಗಾಡಿ ತೊಗೊಂಡು ನಾನಲ್ಲಿ ಆಂಬುಲೆನ್ಸ್ ನಾನೇ ನಿಂತು ಮೈಸೂರಿಗೆ ಕುಂತು ರೆಡಿ ಮಾಡಿಸಿ ಅಲ್ಲಿ ಆಂಬುಲೆನ್ಸ್ ತಗೊಂಡೆ ಸರ್. ನಾನು ಸ್ಟ್ರೆಚರ್ ಹಾಕಿ ಎತ್ಕೊಂಡು ಹೋಗಿದ್ದೀನಿ ಪೇಷಂಟ್ಗಳನ್ನ. ನಾನು ಅದನ್ನೇ ಅನ್ಕೊಳ್ತೀನಿ ಸರ್, ಈಗ ಕೋವಿಡ್ ಸಂದರ್ಭದಲ್ಲಿ ರಾಜಕಾರಣ, ಸ್ವಾರ್ಥ ಇವೆಲ್ಲ ಒಂದಿಷ್ಟು ಜನ ಬದಲಾಗಿದ್ದ ಸಂದರ್ಭ ಅದು. ಈಗ ಮೊದ್ಲಂಗೆ ಆಗ್ಬಿಟ್ಟಿದೀವಿ ಎಲ್ಲರೂ ನಾವು. ಬದಲಾಗಿದ್ದ ಸಂದರ್ಭ. ಹೊಳೆನರಸೀಪುರ ಕ್ಷೇತ್ರದಲ್ಲಿ ಶಾಸಕರು ಮಾಡ್ಬೇಕಾಗಿರೋ ಕೆಲಸವನ್ನು ಮೀರಿ ನೀವು ಕೆಲಸ ಮಾಡಿದ್ರಿ. ಶಾಸಕರು ಮಾಡಲಿಲ್ಲ. ಬಟ್ ಹೊಳೆನರಸೀಪುರದಲ್ಲಿ ಜನ ಯಾಕೆ ಕೈ ಹಿಡಿಲಿಲ್ಲ ದೇವರಾಜೇಗೌಡರು? ಸತ್ಯ ಹೇಳ್ತೀನಿ ಸರ್, ಅದು ಮುಂದೆ ಬರಲೇಬೇಕು ನನಗೆ. ಅದು ಶಾಸಕರು ಮಾಡಲಿಲ್ಲ, ಸಂಸದರು ಮಾಡಲಿ, ಯಾರು ಮಾಡಲಿಲ್ಲ, ಸಚಿವರುಗಳು ಮಾಡಲಿಲ್ಲ. ಅಲ್ಲಿ ನಾನು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕ್ತೀನಿ. ಬಟ್ ಆದರೆ ನನ್ನ ತಾಯಿ ಭಾರತೀಯ ಜನತಾ ಪಕ್ಷ ನನ್ನ ಕೈ ಹಿಡಿತು. ನೋಡಿ, ಮಂಡಲದಲ್ಲಿ ನನಗೆ ರೆಕಮೆಂಡ್ ಇಲ್ಲ ನನಗೆ ಟಿಕೆಟ್ ಕೊಡಬಾರ್ದು ಅಂತ, ಜಿಲ್ಲೆಯಲ್ಲಿ ರೆಕಮೆಂಡ್ ಇಲ್ಲ, ರಾಜ್ಯದಲ್ಲಿ ರೆಕಮೆಂಡೇಶನ್ ಇಲ್ಲ, ಕೆಲವು ವ್ಯಕ್ತಿಗಳು ಹೆಸರು ಹೇಳಲ್ಲ ನನ್ನಲ್ಲಿ. ಈ ಜಿಲ್ಲೆಯಲ್ಲಿ RSS ಅಲ್ಲಿ ಗುರುತಿಸ್ಕೊಂಡಿರೋಂಥ ಒಬ್ಬ ವ್ಯಕ್ತಿ, ಒಬ್ಬ ಉದ್ಯಮಿ ಪಕ್ಷದಲ್ಲಿ ಇವತ್ತು ಕೂಡ ಜವಾಬ್ದಾರಿ ಕಾಯ್ತಾನೆ, ಅವನಿಗೆ ಕೊಡಲಿಲ್ಲ. ಅವನಿಗೆ ತುಂಬ ಗಣ್ಯ ವ್ಯಕ್ತಿ. ಆ ವ್ಯಕ್ತಿ ನಮ್ಮ ಸಂಘ ಪರಿವಾರದ ಮೀಟಿಂಗ್ ಕರೆದಾಗ ಮೈಸೂರಿನಲ್ಲಿ ಹೋಗಿ ಹೇಳ್ತಾರೆ, ನೀವು ಈ ಜಿಲ್ಲೆಯಲ್ಲಿ ಸರಿಯೋ ತಪ್ಪ, ಹೊಳೆನರಸೀಪುರ ತಾಲೂಕು ಕ್ಷೇತ್ರದಲ್ಲಿ ದೇವರಾಜೇಗೌಡ ಅಂತ ಒಬ್ಬ ಹೋರಾಟಗಾರ, ಅವನಲ್ಲಿ ಅವನು ಗೆಲ್ತಾನೆ ಗೊತ್ತಿಲ್ಲ, ಬಟ್ ಸುದ್ದಿ ಅಂತೂ ಆಯ್ತಾನೆ ಅಂತ ಹೇಳಿ. ಇದು ನಮ್ಮ ಸಂಘ ಪರಿವಾರದ ಪ್ರಮುಖರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂಥ ಅವ್ರಿಗೆ ಹೇಳಿದಂಥ ಮಾತದು. ಆಮೇಲೆ ರಾಜ್ಯ ಮಟ್ಟದಲ್ಲಿ 4 ಜನ ಪ್ರಮುಖರು, ಅದರಲ್ಲಿ ನಮ್ಮ ಸಂಘ ಪರಿವಾರ ಗುರುತಿಸ್ಕೊಂಡಿರುವಂಥವ್ರು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದಂಥವ್ರೊಬ್ರು, ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥವ್ರೊಬ್ರು, ಅವ್ರು ಹೇಳ್ತಾರೆ ದೇವರಾಜೇಗೌಡರಿಗೆ ಕೊಟ್ಟರೆ ನಾವು ಮುಂದೆ ಪಕ್ಷ ಕಟ್ಬೋದು. ದೇವರಾಜೇಗೌಡರು ಗೆಲ್ತಾರದು ಗೊತ್ತಿಲ್ಲ, ಬಟ್ ಬೇರೆ BJP ಮರ ಬೆಳೆಸ್ತಾರೆ ಅವರು, ನಂಬಿಕೆ ಬಂತದ್ದು. ಸೊ ಅಲ್ಲಿಂದ ರೆಕಮೆಂಡ್ ಆಗಲಿಲ್ಲ, ಜಸ್ಟ್ ಆಪ್ಷನ್ಸಲ್ಲಿ ಮಡಿಕೊಂಡ್ರು. ಡೆಲ್ಲಿಗೆ ಹೋಯ್ತಲ್ಲಿ. ಆವಾಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಸಿ ಟಿ ರವಿ ಅವರಲ್ಲಿ ನನಗೆ ರಾತ್ರಿ ಇದನ್ನು ನಮ್ಮ ಸಿ ಟಿ ರವಿ ಅಣ್ಣನ ನೋಡ್ತಾ ಇರ್ಬೋದು ನನಗೆ. ಇಲ್ಲಿ ರವಿ ಅಣ್ಣ ನೀವು ಫೋನ್ ಮಾಡ್ತಾರೆ, ಟಿಕೆಟ್ ನೇಮ್ ಡಿಕ್ಲೇರ್ ಮಾಡಬೇಕು ಅಂತೇಳಿ. ಆ ಡಿಕ್ಲೇರ್ ಮಾಡೋಕ್ಕೆ ಹೋದ ಸಂದರ್ಭದಲ್ಲಿ ಯಾರಿಂದ ಮೋದಿಯವ್ರು ತಲುಪಿದೆ ಗೊತ್ತಿಲ್ಲ ನನಗೆ, ಯಾರ ಆ್ಯಂಗಲಿಂದ ಮೋದಿ ರೀಚ್ ಆಗಿದೆ ಗೊತ್ತಿಲ್ಲ ಮೋದಿಜಿ ಅವರಿಗೆ. ಅವರು ನೇರವಾಗಿ ಕೇಳ್ತಾರಂತಲ್ಲಿ, ನಮ್ಮ ಪಕ್ಷದ ಒಬ್ಬ ವಕೀಲರು, ಹಮಾರಾ ಪಾರ್ಟಿ ಕೆ ಏಕ್ ನೇತಾ ವಕೀಲ್ ಕಾಮ್ ಕರ್ ರहा है ना, उसका नाम कहाँ है, ನೇರವಾಗಿ ಕೇಳ್ತಾರೆ ಮೋದಿಜಿಯವರು. ತಕ್ಷಣ ನನಗೆ ಫೋನ್ ಮಾಡ್ತಾರೆ, 8:20 ಕರೆಕ್ಟಾಗಿ ಫೋನ್ ಬರ್ತದೆ, ದೇವರಾಜು ಮೋದಿಜಿಯವ್ರು ಭೇಟಿ ಮಾಡಿದ್ಯಾ ನೀನು ಅಂತೇಳಿ. ಇಲ್ಲ ಅಣ್ಣ ಅಂತ ಹೇಳ್ತೀನಿ. ಕರೆಕ್ಟಾಗಿ ಹೇಳು. ಹೌದಣ್ಣ, ಕೇಸ್ ವಿಚಾರಕ್ಕೆ ಮಾತಾಡಿದ್ದೆ, ನಾನು ಭೇಟಿ ಮಾಡಿದ್ದೆ, ಅಲ್ಲಿ ಹೇಳಬೇಕಲ್ಲ ನನಗೆ ನೀನಲ್ಲಿ. ಸರಿ, ನಾನು ನಿಮ್ಮ ಹೆಸರು ಪ್ರಪೋಸಲ್ ಹೋಗಿದೆ, ಅಲ್ಲಿ ತೀರ್ಮಾನ ಪಾರ್ಟಿ ಏನು ಬೇಕಾದ್ರೆ ಮಾಡ್ಬೋದಲ್ಲಿ, ನಿನ್ನ ಹೆಸರು ಕೊಟ್ಟು ಪಟ್ಟಿ ಸೇರಿಸಿದ್ದಾರೆ ಅಂತ ಅಂದರು. ಆಯ್ತಣ್ಣ. ಸರ್ ಬೆಳಿಗ್ಗೆ ಟಿವಿಲಿ ಟೆಲಿಕಾಸ್ಟ್ ಆಗ್ತದೆ ದೇವರಾಜೇಗೌಡರ ಹೆಸರು ಫೈಲ್. ಅಂದರೆ ನಾನು ಏನಂತಂದರೆ, ಈ ಪಕ್ಷದಲ್ಲಿ ಕಸ ಗುಡಿಸಿದ್ರೆ, ನಾವಲ್ಲಿ ಕೆಲಸ ಮಾಡಿದ್ರೆ ಪಕ್ಷ ಖಂಡಿತ ಕೈ ಬಿಡಲ್ಲ. ಯಾರೇನೇ ಕೆಲಸ ಮಾಡಿದರೆ ಅನ್ನೋ ಕಾರಣಕ್ಕೆ ಟಿಕೆಟ್ ಸಿಕ್ತು, ಅಥವಾ ದೇವೇಗೌಡರ ಕುಟುಂಬನ ಎದುರಾಕೊಂಡ್ರು ಅನ್ನೋ ಕಾರಣಕ್ಕೆ ಟಿಕೆಟ್ ಸಿಕ್ತ ಸರ್? ಖಂಡಿತ ನೋಡಿ, ನಮ್ಮ ಪಕ್ಷದಲ್ಲಿ ಕಾಂಟ್ರವರ್ಸಿ ಜನಗಳಿಗೆ ಟಿಕೆಟ್ ಇಲ್ಲ. ಪಕ್ಷದಲ್ಲಿ ಗುರ್ಸ್ಕೊಂಡು ಜನಗಳ ಮನಸ್ಸನ್ನು ಯಾರು ಗೆಲ್ತಾರೆ ಅವ್ರಿಗೆ ಟಿಕೆಟ್ ಇದೆ. ದೇವೇಗೌಡರನ್ನ ಎದುರಾಕೊಂಡ್ರು ಅಂತಲ್ಲ. ಈಗ ದೇವೇಗೌಡರು ಎದುರಾಕೊಂಡಿದ್ದನ್ನ ಇಲ್ವೋ ಅಂತೇಳಿ ಅವ್ರಿಗೂ ಗೊತ್ತಾಗಿದೆ. ನಾನು ನ್ಯಾಯಪರ ಹೊರಟು ದೇವೇಗೌಡರು ಅಂತಲ್ಲ, ದೇವೇಗೌಡರ ಹೆಸರು ಬರಂಗಿಲ್ಲ ಪಾಪ ಇಲ್ಲಿ. ಅವ್ರ ಕುಟುಂಬದ ರೇವಣ್ಣ ಅವ್ರ ಸದಸ್ಯರನ್ನ ನಾನು ಅವ್ರ ವಿರುದ್ಧವಾಗಿ ಯಾವತ್ತೂ ಮಾತಾಡಿಲ್ಲ. ಅವ್ರು ಮಾಡೋ ಕೃತ್ಯಗಳ ವಿರುದ್ಧ ಕೆಲಸ ಮಾಡಿದ್ದೀನಿ ನಾನು. ಅವ್ರು ಮಾಡೋ ಅನಾಚಾರ ಬಗ್ಗೆ ವಿರುದ್ಧ ಕೆಲಸ ಮಾಡಿದ್ದೀನಿ. ಅವ್ರು ಮಾಡಿರೋ ಅನಾಗರಿಕ ರಾಜಕಾರಣದ ವಿರುದ್ಧ ಕೆಲಸ ಮಾಡಿದ್ದೀನಿ ನಾನಲ್ಲಿ. ಸೊ ಹಾಗಾಗಿ ಅದನ್ನು ಇಷ್ಟಪಟ್ಟರು. ಅಲ್ಲಿ ಇವನು ನಾಗರಿಕ ರಾಜಕೀಯವನ್ನು ತರ್ತಾನೆ, ಇವನು ಜವಾಬ್ದಾರಿ ಕೊಡ್ಬೋದು ಅಂತಂದೇಳಿ ನಾನು ಯಾರೋ ಒಬ್ಬ ಮೊನ್ನೆ ಪತ್ರಿಕಾ ಭವನದಲ್ಲಿ ಒಬ್ಬ ಮೂರ್ಖ ಹೇಳ್ತಾ ಇದ್ದ, ಶತಮೂರ್ಖ ಅಂತ ಒಂದು ಕೆಲವು ದಿವಸ ಹೊರಗೆ ಬರ್ತದೆ ಒಂದಲ್ಲಿ. ದೇವರಾಜೇಗೌಡ ಏರ್ಪೋರ್ಟ್ ಗಂಟ ಹೋಯ್ತಾನೆ, ಎಲ್ಲಣ್ಣ ಫ್ಲೈಟ್ ಟಿಕೆಟ್ ತೋರ್ಸೋಣ ಅಂತ ಅಂದರೆ ಕೊನೆ ಅಲ್ಲಿಂದ ಒಬ್ರು ಫೋಟೋ ತೆಗೆದ್ಬಿಟ್ಟು ನಾನು ಏರ್ಪೋರ್ಟ್ ಇದೆ ಅಂತ ಫೋಟೋ ಕಳ್ತಾನೆ. ಆ ಅಯೋಗ್ಯನಿಗೆ ನಾನು ಈತ ಹೇಳ್ತೀನಿ, ಅಲ್ಲಿ ನಾನು ಎಷ್ಟು ಲಕ್ಷ ದುಡ್ಡನ್ನ, ಸಾವಿರ ಅಲ್ಲ, ಫ್ಲೈಟ್ ಟಿಕೆಟ್ ದುಡ್ಡು ಕಟ್ಟಿದ್ದೀನಿ ಅಂತೇಳಿ ಆ ಮೂರ್ಖನಿಗೆ ನಾನು ಒಂದು ಯಾವ ಥರ ರೆಡಿ ಮಾಡಿ ಕಳ್ಸಿಕೊಡ್ತೀನಿ, ಇಲ್ಲ ಅಂದರೆ ಮಾಧ್ಯಮ ಬಿಡುಗಡೆ ಮಾಡಿ ಎಷ್ಟು ಲಕ್ಷ ಕಟ್ಟಿದ್ದೀನಿ ಅಂತ ಹೇಳಿ. ಹೆಚ್ಚು ಕಡಿಮೆ ಕೋಟಿಗೆ ರೀಚ್ ಆಗಿರ್ಬೋದು. ನಾನು ಫ್ಲೈಟ್ ಚಾರ್ಜು, ಓನ್ಲಿ ಫ್ಲೈಟ್ ಚಾರ್ಜು. ಇನ್ನೊಂದು ಸತ್ಯ ಗೊತ್ತಿಲ್ಲ ಆ ಅಯೋಗ್ಯರಿಗೆ, ನಾನು ಫ್ಲೈಟ್ ಚಾರ್ಜನ್ನು ಓಡಾಡೋದು ನೋಡಿ ನನಗೆ ಇದು ಪ್ಲಾಟಿನಮ್ ಕಾರ್ಡು, ನನಗೆ ಒಂದು ಇದಿದೆ, ಅದರಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ನನಗೆ ಪ್ಲಾಟಿನಮ್ ಕಾರ್ಡ್ ಅಂತ ಕೊಡ್ತಾರೆ. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಯಾರೊಬ್ಬ ಶತಮೂರ್ಖ ಹೇಳ್ತಾನೆ, ಫ್ಲೈಟನ್ನ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಅವನು ಫೋಟೋ ಹೊಡೆದು ಕಳಿಸ್ತಾನೆ ಅಂತೇಳಿ. ನಾನು ಫ್ಲೈಟ್ ಚಾರ್ಜ್ ಎಷ್ಟು ಕಟ್ಟಿದ್ದೀನಿ ಅಂತ ಅಯೋಗ್ಯರಿಗೆ ಒಂದು ಉತ್ತರ ಏನು ಅಂತ ಅಂದರೆ, ನಾನು ಫ್ಲೈಟಲ್ಲಿ ಎಷ್ಟು ಜರ್ನಿ ಮಾಡ್ತೀನಿ ಅಂತೇಳಿ ನಾನು ಜರ್ನಿನ ಕ್ಯಾಲ್ಕುಲೇಟ್ ಮಾಡಿ ನಾನು ಕಟ್ಟಿರೋಂಥ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಅಕೌಂಟ್ ಪೇಮೆಂಟು ಫ್ಲೈಟ್ ಚಾರ್ಜನ್ನು
ನನಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ನೋಡಿ. ಇದು ಓನ್ಲಿ ಬಿಸ್ನೆಸ್ ಮ್ಯಾನ್ಗಳಿಗೆ ಮಾತ್ರ ಗೊತ್ತದು, ಇದ್ರ ಲಿಮಿಟು. ಇದು ಸತ್ಯಾಂಶ ಜನಗಳಿಗೆ ಗೊತ್ತಾಗಬೇಕಲ್ಲಿ. ಒಂದೊಂದು ಕಾರ್ಡ್ ಲಿಮಿಟ್ 5 ಕೋಟಿ ರೂಪಾಯಿ. ಅಂದರೆ ನನ್ನ ವ್ಯವಹಾರ ಯಾವ ಥರ ಇರ್ಬೋದು, ನನ್ನ ಟ್ರಾನ್ಸಾಕ್ಷನ್ ಯಾವ ಥರ ಇರ್ಬೋದು, ನಾನು ಯಾವ ರೀತಿ ITPR ಆಗಿರ್ಬೋದು. ನಾನು ಈಗ ಟಾಪಿಕ್ ಡೈವರ್ಟ್ ಮಾಡ್ಕೊಳ್ಳೋದು ಬೇಡ ಅಲ್ಲ, ಸರ್. ನಾವು ಯಾಕೆ ಅಂತ ಕಾರಣ ಏನಂತಂದ್ರೆ ಒಳನರಸೀಪುರಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಮೋದಿ ಅವ್ರ ಕಡೆಯಿಂದಲೇ ರೆಕಮೆಂಡ್ ಆಯ್ತು, ಪಕ್ಷ ನಿಮಗೆ ಟಿಕೆಟ್ ಕೊಟ್ಟು ಆಯ್ತು. ಸ್ಪರ್ಧೆ ಮಾಡಿದ್ರಿ, ಎಲ್ಲ ಆಯ್ತು. ಅದಾದ ಮೇಲೆ ಇದೇ ಪಕ್ಷದಿಂದ ದೇವರಾಜೇಗೌಡರಿಗೆ ಸಪೋರ್ಟ್ ಸಿಗ್ತಾ ಅಂತ ನೋಡ್ತಾ ಹೋದಾಗ ನಿಮ್ ಪರವಾಗಿ ಪ್ರಚಾರ ಮಾಡಕ್ಕೆ ಯಾರು ಸ್ಟಾರ್ ಕ್ಯಾಂಪೈನರ್ ಬರ್ಲಿಲ್ಲ. ಹೊಳೆನರಸೀಪುರಕ್ಕೆ ಸ್ಟಾರ್ ಕ್ಯಾಂಪೈನರ್ ಬೇಡ, ಅಟ್ಲೀಸ್ಟ್ ಹಾಸನದಲ್ಲಿ ಅವತ್ತಿನ ಮಟ್ಟಕ್ಕೆ ಸ್ಟಾರ್ ಪ್ರಚಾರಕರು ಎನ್ನಿಸ್ಕೊಂಡು ಪ್ರೀತಮ್ ಗೌಡ್ರು ಬರ್ಲಿಲ್ಲ ನಿಮ್ ಪರವಾಗಿ. ಇದು ಸತ್ಯ ಗೊತ್ತಾಗಬೇಕಿದು ನೋಡಿ. ಭಾರತೀಯ ಜನತಾ ಪಕ್ಷದಲ್ಲಿ ಹೈಕಮಾಂಡ್ ಟಿಕೆಟ್ ಕೊಟ್ಟ ನಂತರ ಇಡೀ ರಾಜ್ಯಾದ್ಯಂತ ಚುನಾವಣೆ ಸ್ಟಾರ್ಟ್ ಆಗ್ತದೆ. ಹೈಕಮಾಂಡ್ ಒಂದು ಸಲ ಕೊಟ್ಟು ಆ ರಾಜ್ಯದ ಜವಾಬ್ದಾರಿ ಕೊಟ್ಟ ಮೇಲೆ ನೀವೆಲ್ಲ ಅಬ್ಸರ್ವ್ ಮಾಡಿ ಅಂತ ಅದಕ್ಕೆ ಅಬ್ಸರ್ವರ್ ಬಿಟ್ಟು ಮಾಡ್ತಾರೆ. ಅಲ್ಲಿ ರಾಜ್ಯದವರು ಆಯಾ ಜಿಲ್ಲೆಯಲ್ಲಿ ಯಾರ್ಯಾರು ಪ್ರಮುಖ ಲೀಡರ್ಗಳಾದ್ರೆ ಅವ್ರಗಳಿಗೆ ನೋಡ್ರಪ್ಪ ವಾಚ್ ಮಾಡೋದು, ಯಾರ್ಯಾರಿಗೆ ಏನೇನು, ಯಾರು ಗೆಲ್ಲಂಥ ವ್ಯಕ್ತಿ ಎಷ್ಟಿದೆ ಸಂಪನ್ಮೂಲ ಕೊಡಬೇಕು, ಸೋಲಂಥ ವ್ಯಕ್ತಿ ಎಷ್ಟು ಕೊಡಬೇಕಲ್ಲಿ, ಪಕ್ಷದ ಹೆಸರು ತರಕ್ಕೆ ಎಷ್ಟು ಕೊಡಬೇಕು ಅಂತೇಳಿ ರಾಜ್ಯ ಸೂಚನೆಯನ್ನು ಕೊಡ್ತದೆ. ಅಲ್ಲಿ ಇಲ್ಲಿ ಭಾಳ ನೋವಾಗಿದ್ದ ವಿಚಾರ ಏನು ಅಂತ ಅಂದರೆ, ಪ್ರೀತಮ್ ಗೌಡನ ತಲೆಯಲ್ಲಿದ್ದದ್ದೇನು ಅಂತಂದರೆ ಟಿಕೆಟನ್ನು ತನ್ನ ಹೆಂಡತಿಯ ಸೋದರ ಮಾವನಿಗೆ ಕೊಡಬೇಕು ಅಂತ, ಯಾರಿಗೂ ವೇಣು ಅಂತ ಅಂತೇಳಿ ಅವನಿಗೆ ಕೊಡಿಸ್ಬೇಕು ಅಂತ. ನನಗೆ ಟಿಕೆಟ್ ಕೊಡಿಸ್ಬಾರ್ದು ಅವನ ತಲೆಯಲ್ಲಿತ್ತು ಅವನಿಗೆ. ಆದರೆ ಯಾವಾಗ ಟಿಕೆಟ್ ಉಲ್ಟಾ ಆಗ್ತದೆ ಅದರಲ್ಲಿ, ಆತನು ಕೂಡ ಈ ಹೊಳೇಶ್ವರ ವಿಧಾನಸಭಾ ಕ್ಷೇತ್ರ ಹಾಸನ ತಾಲೂಕು ದುಡ್ಡ ಹೋಬಳಿ ಅನ್ನೋನು. ಸೊ ಆ ವ್ಯಕ್ತಿಗೆ ಟಿಕೆಟ್ ತಪ್ಪಿದ ತಕ್ಷಣ ಏನು ಮಾಡ್ತಾನೆ ಅಂತಂದ್ರೆ, ಇವನ್ ಕಂಡ್ರೆ ಅವಾಗೆಲ್ಲ ಒಂದು MLA ಆಗಿದ್ದಂತೂ ಸರ್ಕಾರ ಒಂದು ರೀತಿ ಇವನೇ ಮುಖ್ಯಮಂತ್ರಿ ತರ ಇದ್ನಲ್ಲ ಹಾಸನ ಜಿಲ್ಲೆಯಲ್ಲಿ. ಏಕೈಕ ಬಿಜೆಪಿ ಶಾಸಕ ಬೇರೆ, ಮತ್ತೆ ಫಂಡ್ ಕೋಟ್ಯಾಂತರ ರೂಪಾಯಿ ಫಂಡ್ ಬರ್ತಾ ಇತ್ತು. ಆ ಫಂಡ್ ಯುಟಿಲೈಸ್ ಮಾಡ್ತಾ ಇದ್ನಲ್ಲ, ಆ ಸಂದರ್ಭದಲ್ಲಿ ಇವನು ಪ್ರೀತಮ್ ಗೌಡನ ಹೇಳಿದ್ದೆ ಫೈನಲ್ ಅಲ್ಲಿ. ಏನು ಕಮ್ಮಿ ಅಂತಂದ್ರೆ ಬೆಳಿಗ್ಗೆ ಎದ್ದು ಪ್ರೀತಮ್ ಗೌಡ ಮನೆ ಮುಂದೆ 1000 ಜನ ನಿಂತ್ಕೊಳ್ಳೋದ್ರಲ್ಲಿ, ದುಡ್ಡು ಕೋಟಿಗಟ್ಟೆ ಓಡಾಡೋದು, ಗ್ರಾಂಟು, ಲೆಕ್ಕ ಇಲ್ಲ, ಪತ್ರ ಇಲ್ಲ, ಬಿಲ್ಲಿಗೇನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅದು ಯಾವ ಇಂಜಿನಿಯರ್ ಬರ್ಕೊಂಬಂದು ಕೊಡೋನು ಬರ್ಕೊಟ್ಟು ಹೋಗ್ಬೇಕಾಯ್ತು, ಆ ಮಟ್ಟಕ್ಕೆ ಆಗೋಗಿತ್ತಲ್ಲಿ. ಗೋಪಾಲಯ್ಯನೇ ಎದುರೋಗಿದ್ದು, ಸತ್ಯ ಹೇಳ್ತೀನಿ. ಗೋಪಾಲಯ್ಯ ಪ್ರೀತಮ್ ಗೌಡ ಮುಂದೆ ಮಾತಾಡ್ತಿದ್ದಿಲ್ಲ. ಆ ಮಟ್ಟಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಇವನಿಗೆ ಅಧಿಕಾರ ಕೊಟ್ಬಿಟ್ಟೋದ್ರು. ಆಗ ಏನು ಮಾಡ್ತಾನೆ ಅಂತಂದರೆ ಎಲ್ಲ ಪದಾಧಿಕಾರಿಗಳನ್ನ ಕರ್ಸ್ಕೊತಾನೆ ಇವನು. ಕರ್ಸ್ಕೊಂಡಲ್ಲಿ ಇವನು ಗುರಿ ಏನು ಅಂತ ಅಂದರೆ, ನನ್ನ ಸೋಲಿಸ್ಬೇಕನ್ನೋ ಪ್ರಶ್ನೆ ಅಲ್ಲ, ರೇವಣ್ಣ ಸೋಲಿಸ್ಬೇಕು. ನಾನೇನಾದ್ರು ಜಾಸ್ತಿ ಓಟ್ ತಗೊಬಿಟ್ರೆ ನಾನು ಗೆಲ್ಲೋದಕ್ಕನ್ನು ಮುಂಚಿತವಾಗಿ ಅವನು ಮನಸ್ಥಿತಿ ಎಷ್ಟು ಕೀಳಿರಿಮೆ ಇದೆ ಅನ್ನೋದಕ್ಕೆ ಎಲ್ಲರ ಕರೆದು ಈ ಸಲ ಶ್ರೇಯಸ್ ಪಟೇಲ್ಗೆ ನೀವು ಕ್ಯಾನ್ವಾಸ್ ಮಾಡ್ಬೇಕಲ್ಲಿ. ದೇವರಾಜೇಗೌಡರು ಬೇಡ, ಸಾಕ್ಷಿ ಕೊಡ್ತೀನಿ ನಾನು. ಅವನು ಯಾರ್ಯಾರು ಬೇಕು ಅಂತಂತ ಇಲ್ಲ ಅಂತ ನನಗೆ ಕಾಮೆಂಟ್ ಕೊಡಲಿ, ಅವರಲ್ಲಿ ಯಾರ್ಯಾರ ಜೊತೆ ಕರೆದು ಮಾತಾಡಿ ದಾಖಲೆ ಕೊಡ್ತೀನಿ ನಾನು. ಎಲ್ಲರಿಗೆ ಕರೆದು ಹೇಳ್ತಾನೆ ಅಲ್ಲಿ, ಅವರೆಲ್ಲರಿಗೂ ಈ ಸಲ ಹೈಕಮಾಂಡ್ ಡೈರೆಕ್ಷನ್ ಬಂದ್ಬಿಟ್ಟಿದೆ, ನೀವೆಲ್ಲ ಶ್ರೇಯಸ್ ಪಟೇಲ್ ಮಾಡಬೇಕಲ್ಲಿ, ರೇವಣ್ಣ ಸೋಲಿಸ್ಬೇಕು ಅಂತೇಳಿ. ಸರ್ ನೋವಿನ ವಿಚಾರ ಏನು ಅಂತ ಅಂದರೆ, 325 ಬೂತು, 444 ಹಳ್ಳಿ ನನಗೆ, ನನ್ನ ಕ್ಷೇತ್ರಕ್ಕೆ. ಹಳೇಕೋಟೆ, ಕಸಬಾ, ಟೌನು, ಶಾಂತಿಗ್ರಾಮ, ದುದ್ದ, ದಂಡಿಗನಹಳ್ಳಿ, 446 ಹಳ್ಳಿ ನಾನು ವಿಸಿಟ್ ಮಾಡಬೇಕು. ನನ್ನ ಗುರಿ ಇರೋದು. ಶಾರ್ಟ್ ಟೈಮಿಗೆ ಟಿಕೆಟ್ ಕೊಟ್ಟಿದೆ. ಅಲ್ಲಿ ದೊಡ್ಡ ಮಟ್ಟದ ಸಂಪನ್ಮೂಲ ತಂದೆ ನಾನು, ವೆಹಿಕಲ್ಗಳು ಅಕಾಮಿಡೇಷನ್ ಎಲ್ಲ ಮಾಡಿದೆ ನಾನು. ಅಲ್ಲಿ ಜನ ಒಂದು ಕೂಗೆದ್ದೋಯ್ತು. ಯಾವ ಮಟ್ಟಕ್ಕೆ ಎದ್ದೋಯ್ತು ಅಂದರೆ, 8ನೇ ತಾರೀಕು ಹೊತ್ತಿಗೆ ಒಂದು 25,000 ಲೀಡರ್ ಗೆಲ್ತಾರೆ ಅನ್ನೋ ಮಟ್ಟಕ್ಕೆ ರಿಪೋರ್ಟ್ ಬಂತು. ತಕ್ಷಣ ಇದು ಈ ಮಟ್ಟಕ್ಕೆ ಹೋಗ್ತದಲ್ಲ ಅಂತ ನನಗೆ ಒಬ್ಬ ಶತ್ರು ಅಲ್ಲ ಅವತ್ತು. ನೋಡಿ, ಅರ್ಕಲಗೂಡಿಗೆ ವಿಜಯೇಂದ್ರ ಬರ್ತಾರೆ, ಇದಕ್ಕೆ ಚಂದ್ರಾಪಟ್ಟಣಕ್ಕೆ ನಳಿನ್ ಕುಮಾರ್ ಕಟೀಲ್ಜಿ ಬರ್ತಾರೆ, ಹಾಸನಕ್ಕೆ ಯಡಿಯೂರಪ್ಪಾಜಿ ಬರ್ತಾರೆ, ರಾಜ್ಯದ ಎಲ್ಲ ನಾಯಕರುಗಳು ಸುತ್ತಮುತ್ತ ಬರ್ತಾರೆ. ಹೊಳೇಶ್ವರಕ್ಕೆ ಬರಲ್ಲ. ಯಾಕೆ ಹೇಳಿ? ಬರಕ್ಕೆ ಬಿಡಲ್ಲ. ನೀವು ಹೋದ್ರೆ ದೇವರಾಜೇಗೌಡ ಗೆಲ್ತಾನೆ. ಇವನ್ ತಲೆಯಲ್ಲಿ ನಾನು ಒಬ್ಬ ಲೀಡರ್ ಬರಬಾರ್ದು. ಒಬ್ಬನೇ ಒಬ್ಬ ಬೇಡ ಸರ್. ಹಾಸನ ಜಿಲ್ಲೆ ಲೀಡರ್ನೇ ಬರಲಿಲ್ಲ, ಒಬ್ಬ ಲೀಡರ್ ಬರಲಿಲ್ಲ ಹಾಸನ ಜಿಲ್ಲೆಯವರು. ಒಬ್ಬ ಸಂಘ ಪರಿವಾರ ಬರಲಿಲ್ಲ. ಸಂಘ ಪರಿವಾರ ದೂರ ಆಗೋಗ್ಬಿಟ್ರ ಆ ಟೈಮ್ನಲ್ಲಿ. ಆಮೇಲೆ ಅಲ್ಲಿಂದ ಏನು ಒಳಾಂತರ ಇದು ಮಾಡ್ಬೇಕು ಒಪ್ಪಂದ ಯಾವುದು ಮಾಡಲಿಲ್ಲ. ಅಲ್ಲಿ ನೋವಿನ ಸಂಗತಿ ಏನು ಅಂತಂದರೆ, ಮಳದಿ ನಾರಾಯಣಗೌಡ ಅವನ ಅಧ್ಯಕ್ಷ ಆ ಟೈಮ್ನಲ್ಲಿ ಕಾಂಗ್ರೆಸ್ನ ಮನೆಯಲ್ಲೋ ಕುಳಿತುಕೊಂಡು ಕುಡಿತ ಮಾತಾಡ್ತಾನೆ. ವಿಡಿಯೋ ರಿಲೀಸ್ ಆಗಿದೆ. ಅದು ದೇವರಾಜೇಗೌಡ ಗೆಲ್ಸ್ಬಾರ್ದು ಈ ಸಲ ಶ್ರೇಯಸ್ ಪಟೇಲ್ ಗೆಲ್ಸೋಣ ಅಂತೇಳಿ. ಅದನ್ನ ಅವ್ರೂರ್ದೇನೊಬ್ಬ ಒಬ್ಬ ವಿಡಿಯೋ ವೈರಲ್ ಮಾಡಿಬಿಡ್ತಾನೆ. ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿ ಇರ್ತಾನೆ ಮೋಹನ್ ಅಂತೇಳಿ, BJP ಶಾಲಾ ಹಾಕೊಂಡಿದ್ದಾನೆ, BJP ಕಾರ್ನೇ ಕಳಿಸಿದ್ದೀನಿ ನಾನಲ್ಲಿ, ಸಂಪನ್ಮೂಲಗಳು ತಗೊಂಡೋದಾಗ ಅಲ್ಲಿ ಈ ಸಲ ಹೈಕಮಾಂಡ್ ಹೇಳಿದೆ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳ್ತಾನೆ. ನನಗೆ ಅರ್ಥ ಆಯ್ತಿಲ್ಲ, ಯಾರು ಹೈಕಮಾಂಡು, ಯಾರು ಹೇಳ್ತಾ ಇರೋದು? ಇನ್ನು ಕೆಲವರೆಲ್ಲ ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂತೇಳಿ ಯಾರೊಬ್ಬ ವ್ಯಕ್ತಿ ಬಹಳ ದೊಡ್ಡ ಮಟ್ಟ ಸಂಪನ್ಮೂಲ ಕೊಟ್ಟಂತವನು, ಇನ್ನು ಗೊತ್ತಲ್ಲ, ಇನ್ನು ಕುಡಿಯೋದು ಪಡೆಯೋದು ಜನಗಳು ಅಭ್ಯಾಸ ಇರ್ತಲ್ಲ, ಅದನ್ನೆಲ್ಲ ವ್ಯವಸ್ಥೆ ನಾವು ಮಾಡಿದ್ರಲ್ಲಿ ಬಹಳ ದೊಡ್ಡ ಮಟ್ಟ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟ ಅವನು. ಎಂತಕ್ಕೆ ಯಾರಿಗೆ ಲೆಕ್ಕ ಕೊಡೋಣ? ಯಾರು ಕೇಳಕ್ಕೆ? ಇಲ್ಲಿ ಒತ್ಕೊಂಡು ದುಡ್ಡು ಒತ್ಕೊಂಡು ಲೆಕ್ಕನೇ ಕೇಳೋಣ ನಾವಲ್ಲಿ. ಸತ್ಯ ಹೇಳ್ತೀನಿ, ಕೆಲವರಿಗೆಲ್ಲ ಏನೋ ಅನ್ಕೊಂಡ್ರೆ ಪಾರ್ಟಿ ದೊಡ್ಡ ಮಟ್ಟ ಸಂಪನ್ಮೂಲ ಬತ್ತು ಅಂತೇಳಿ.
ಹ್ಮ್. ಅಕೌಂಟ್ ಪೇಮೆಂಟ್ ಏನಿದೆಯೋ ಅದನ್ನು ಮಾತ್ರ ಪಾರ್ಟಿ ಫಂಡ್ ನನಗೆ ಕೊಟ್ಟದ್ದು. ಹ್ಮ್. ಯಾವ ಫಂಡು ಇಲ್ಲ ಅಲ್ಲಿ. ಎಲ್ಲ ಬಂದಂಥ ಸಂಪನ್ಮೂಲ ಪೂರ್ತಿ ಸಕಲೇಶ್ವರ ಶಿಫ್ಟ್ ಆಗೋಯ್ತು ನೀವು ಬೇಕಾದ ಕಡೆಗೆ. ಹ್ಮ್. ಫುಲ್ ಡೈವರ್ಟ್ ಮಾಡ್ದ. ಹೈಕಮಾಂಡ್ ಕೊಡ್ತು, ಹಾಸದ ಹೈಕಮಾಂಡ್ ನಿಮ್ಗೆ ಕೊಡಕ್ Yes, ಬಿಡ್ಲಿಲ್ಲ ಅಂತ. ಹೌದು, ಹೈಕಮಾಂಡ್ ಕೊಡ್ತು. ಹ್ಮ್. ಹೈಕಮಾಂಡ್ ಏನ್ ಮಾಡ್ಬೇಕು ಎಲ್ಲಾನು ಮಾಡ್ತು. ಹ್ಮ್. ಹೈಕಮಾಂಡ್ ಯಾರಿಗೂ ಅನ್ಯಾಯ ಮಾಡಿಲ್ಲ. ಹ್ಮ್. ಹಾಸನ ಹೈಕಮಾಂಡ್ ಫುಲ್ ಡೈವರ್ಟ್ ಮಾಡ್ದ. ಹ್ಮ್. ಸಂಪನ್ಮೂಲ ಡೈವರ್ಟ್ ಆಯ್ತು, ವ್ಯಕ್ತಿಗಳು ಡೈವರ್ಟ್ ಆಗೋದ್ರು, ನನ್ನ ವಿರುದ್ಧ ಕ್ಯಾನ್ವಾಸ್ ಸ್ಟಾರ್ಟ್ ಆಗೋಯ್ತು. ನೋಡಿ ಎಂತ ದುರಂತ ಅಂತ ಅಂದ್ರೆ ಶ್ರೇಯಸ್ ಪಟೇಲ್ನ ಅನುಪಮನ್ನ ಮನೆ ಕರೆಸಿ ಸಂಪನ್ಮೂಲ ಕೊಟ್ಟು ಕಳಿಸ್ತಾನೆ. ಹ್ಮ್. ನಮ್ಮ ಆಶೀರ್ವಾದ ಇದೆ ಅಂತ ಹೇಳ್ತಾನೆ. ಅಲ್ಲಿ ಇದೇ ಎಲ್ಲ ದಾಖಲಾತಿ ಇದೆ. ಹ್ಮ್. ಅಲ್ಲಿಂದ ಕಾಲಿ ಬಿದ್ದು ನಮಸ್ಕಾರ ಮಾಡ್ಕೊಂಡಿರ್ತಾನೆ ಶ್ರೇಯಸ್ ಪಟೇಲ್ ಅಲ್ಲಿ ಕ್ಯಾಂಡಿಡೇಟ್ ಆದಾಗ. ಅಲ್ಲಿ ಏನು ಮಾಡ್ಬೇಕು, ಯಾವ ಥರ ಪಕ್ಷ ಕಟ್ಬೇಕು ನಾನು? ಹ್ಮ್. ನನ್ನ ಕಿವಿ ಬಿತ್ತು. ಸೊ 1:30 ರಾತ್ರಿಯಲ್ಲಿ ಭಾಳ ನೋವಿನ ಸಂಗತಿ ಏನು ಅಂತ ಅಂದರೆ ಇದೊಂದು ಸತ್ಯ ಗೊತ್ತಿಲ್ಲ ಜನಗಳು ಯಾಕೆ ಇದಾಗಿದೆ ಅಂತಂದೇಳಿ.